ರಾಹುಲ್ ಗಾಂಧಿ ಅಲ್ಲ, ರಾಲ್ ವಿನ್ಸಿ. ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯ ತೀರಾ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಅವ್ರು ಈಗ ಹೇಳ್ತಾರೆ, ನನ್ನ ಜೀವದ ಕೊನೆಯ ಉಸಿರಿರುವವರೆಗೂ ನಾನು ಇದರ ಬಗ್ಗೆ ಹೋರಾಟ ಮಾಡಿಯೇ ಸಿದ್ಧ ಮತ್ತು ರಾಹುಲ್ ಗಾಂಧಿ ಅವರ ದ್ವಿಪೌರತ್ವದ ಆ ಮುಖವಾಡವನ್ನು ಕಳಚಿಯೇ ಸಿದ್ಧ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ದ್ವಿಪೌರತ್ವದ ಕೇಸು ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ರಾಹುಲ್ ಗಾಂಧಿಯವರ ರಾಜಕೀಯ ಜೀವನದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಕೊನೆಗೂ ರಾಹುಲ್ ಗಾಂಧಿ ಅವರಿಗೆ ಜೈಲಿಗೆ ಹೋಗುವಂತ ಒಂದು ಅನಿವಾರ್ಯತೆ ಈ ಕೇಸಿನ ಮೂಲಕ ಪ್ರಾಪ್ತಿಯಾಗಬಹುದೇ ಅನ್ನೋದು ಇಡೀ ದೇಶದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ರಾಹುಲ್ ಅಲ್ಲ, ರಾಲ್ ವಿನ್ಸಿ ಅನ್ನುವಂಥ ಡಾಕ್ಯುಮೆಂಟ್ ಅನ್ನ ಕೋರ್ಟಿಗೆ ಕೇಂದ್ರ ಗೃಹ ಇಲಾಖೆಯೇ ಸಲ್ಲಿಸಿದೆ. ಅದರ ಜೊತೆಗೆ ಈ ಪೌರತ್ವದ ಕೇಸ್ ಏನು ನೆನೆಗುದಿಗೆ ಬಿದ್ದಿತ್ತು, ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಯಾವುದೇ ಒಂದು ಕೇಸನ್ನ ಕೋರ್ಟಿನ ಮೂಲಕ ಒಂದು ಹೋರಾಟಕ್ಕೆ ಮುಂದಾಗ್ತಾರೆ ಅಂತಾದರೆ ಅದಕ್ಕೆ ತಕ್ಕದಾದಂಥ ಸಾಕ್ಷ್ಯಾಧಾರಗಳು ಇಲ್ಲದೆ ಇದ್ದರೆ ಅವರು ಮುಂದೆ ಹೋಗುವುದಿಲ್ಲ ಅನ್ನೋದು ಈವರೆಗಿನ ತಥಾಕಚಿತವಾದಂಥ ಇತಿಹಾಸ. ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ರಾಹುಲ್ ದ್ವಿಪೌರತ್ವದ ಬಗ್ಗೆ ಸ್ಪಷ್ಟವಾದ ದಾಖಲೆ, ರಾಹುಲ್ ಗಾಂಧಿಯವರೇ ತಾನು ಬ್ರಿಟಿಷ್ ಪ್ರಜೆ ಅಂತ ಸ್ವಘೋಷಣೆಯನ್ನ ಮಾಡಿದಂಥ ದಾಖಲೆಯನ್ನ ಸಾಕ್ಷ್ಯವನ್ನ ಇಟ್ಕೊಂಡು ಲಂಡನ್ನಿಲ್ಲ ಅವರ ನಿವಾಸದ ವಿಳಾಸದಿಂದ ಹಿಡಿದು ಪ್ರತಿಯೊಂದನ್ನು ಕಲೆ ಹಾಕಿ 2019 ಕೇಂದ್ರ ಗೃಹ ಇಲಾಖೆಗೆ ದ್ವಿಪೌರತ್ವದ ಬಗ್ಗೆ ಒಂದು ದೂರನ್ನ ಸಲ್ಲಿಸ್ತಾರೆ. ಆವಾಗಲೇ ರಾಹುಲ್ ಗಾಂಧಿ ಅವರಿಗೆ ಒಂದು ಶೋಕಾಸ್ ನೋಟಿಸು ಜಾರಿ ಆಗ್ತದೆ ಕೇಂದ್ರ ಸರ್ಕಾರದಿಂದ, ಗೃಹ ಇಲಾಖೆಯಿಂದ. ಆದರೂ ಕೂಡ ಇಲ್ಲಿಯವರೆಗೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಕೇಂದ್ರದ ಗೃಹ ಇಲಾಖೆ ಎಂಟ್ರಿ ಆಗಬೇಕು, ಲಂಡನ್ ನಿಂದ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ತರಿಸ್ಕೋಬೇಕು, ಕೋರ್ಟಿಗೆ ಒಂದು ಪಾರ್ಟಿಯಾಗಿ ನಿಲ್ಲಬೇಕು, ಈ ತರದ ಎಲ್ಲ ಸಾಧ್ಯತೆಗಳನ್ನು ಹೆಜ್ಜೆ ಹೆಜ್ಜೆಗೂ ಕೇಳಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಿರಲಿಲ್ಲ. ಇದರ ಮಧ್ಯೆ ಕರ್ನಾಟಕದ ಬಿಜೆಪಿಯ 3ನೇ ತಲೆಮಾರಿನ ಕಾರ್ಯಕರ್ತ ವಿಘ್ನೇಶ್ ಶಿಶಿರ ರಾಯ್ಬರೇಲಿಯಲ್ಲಿ ಕೇಸ್ ಹಾಕ್ತಾರೆ. ರಾಹುಲ್ ಗಾಂಧಿ ಅಲ್ಲ, ರಾಲ್ ವಿನ್ಸಿ ಅವರು ಬ್ರಿಟಿಷ್ ಪ್ರಜೆ, ಅವರಿಗಲ್ಲಿ ವಿಳಾಸ ಇದೆ, ನಿವಾಸ ಇದೆ. ಸ್ವತಃ ಅವರು ಎಲ್ಲಿವರೆಗೆ ಹೋಗ್ತಾರೆ ಅಂದ್ರೆ ರಾಹುಲ್ ಗಾಂಧಿಯ ಮೇಲೆ FIR ಹಾಕಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆನೆ ಅಲ್ಲಿ MP ಮತ್ತು MLAಗೆ ಸಂಬಂಧಪಟ್ಟಂತ ಕೋರ್ಟಲ್ಲಿ ಅತ್ಯಂತ ತಕ್ಕುದಾದಂಥ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ವಿಘ್ನೇಶ್ ಶಿಶಿರ ಮುಂದಾದಾಗಲೂ ಕೂಡ ಅಲ್ಲಿ ಅವರ ಮೇಲೆ ಹಲ್ಲೆಯ ಪ್ರಯತ್ನ ನಡೀತದೆ, ಜೀವಘಾತಕ ಯತ್ನಗಳು ನಡೀತವೆ. ಅವರಲ್ಲಿ ಒಂದು ಚೂರು ಯಾಮಾರಿದ್ರು ಅವರ ಪ್ರಾಣಕ್ಕೆ ಕುತ್ತು ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋದನ್ನ ಮನಗಂಡಂತ ಇದೇ ವಿಘ್ನೇಶ್ ಶಿಶಿರ ಅಲ್ಲಿ ಕೋರ್ಟು ಕೊನೆಗೂ ಆ ಕೇಸನ್ನ ಏನ್ ಮಾಡುತ್ತೆ, ಲಕ್ನೋಕ್ಕೆ ಟ್ರಾನ್ಸ್ಫರ್ ಮಾಡ್ತದೆ. ಇದರ ಮಧ್ಯೆ ಕೋರ್ಟಿನ ಸಮಯವನ್ನ ಹಾಳು ಮಾಡಬೇಡಿ, ಅವರ ಮೇಲೆ FIR ಹಾಕ್ಲಿಕ್ಕೆ ಆಗೋದಿಲ್ಲ, ಕೇಂದ್ರದ ಯಾವುದೇ ರೀತಿಯ ಗೃಹ ಇಲಾಖೆಯು ಇದಕ್ಕೆ ಸ್ಪಂದಿಸ್ತಾ ಇಲ್ಲ, ಈ ರೀತಿಯ ಒಂದು ಹಿಂದೆ ಮುಂದೆ ತಾಕಲಾಟ ಇದೇ ರೀತಿಯಲ್ಲಿ ಇದು ಕೆಲವು ವರ್ಷಗಳಿಂದ ಮುಂದುವರಿತಾ ಬಂದಿದೆ. ನಿಮಗೆ ಗೊತ್ತಿದೆ. ಒಂದು ಕಡೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೊರಟು ಕೇಂದ್ರ ಸರ್ಕಾರ ಯಾಕೆ ಇಷ್ಟು ದಾಖಲೆ ಇದ್ರೂ ಕೂಡ ಸಂವಿಧಾನಾತ್ಮಕವಾಗಿ ಯಾವುದೇ ದೇಶದ ಪ್ರಜೆ ಈ ದೇಶದ ನೆಲದಲ್ಲಿ ಒಂದೇ ಒಂದು ಕ್ಷಣವೂ ಅನಧಿಕೃತವಾಗಿ ಉಳಿಯುವ ಹಾಗಿಲ್ಲ, 2 ದೇಶದ ಪೌರತ್ವವನ್ನ ಪಡ್ಕೊಳ್ಳಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ಒಮ್ಮೆ ದ್ವಿಪೌರತ್ವದ ಸಾಬೀತಾದರೆ ಕಠಿಣ ಶಿಕ್ಷೆ ಎಲ್ಲವೂ ಸಂವಿಧಾನಾತ್ಮಕವಾಗಿದೆ. ಆದರೆ ಇದು ಯಾವುದಕ್ಕೂ ಕೇಂದ್ರ ಗೃಹ ಇಲಾಖೆಯೇ ಸ್ಪಂದಿಸ್ತಾ ಇಲ್ಲ ಯಾಕೆ ಅನ್ನೋದು ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಬಹಳ
BJPಯಲ್ಲಿ ಇದ್ದುಕೊಂಡೇ ಕೇಂದ್ರ ಸರ್ಕಾರ ಯಾಕೆ ಮೀನಾಮೇಷ ಮಾಡ್ತಾ ಇದೆ? ರಾಹುಲ್ ಗಾಂಧಿ ಅವರ ಮೇಲೆ ಇಷ್ಟು ಸಾಕ್ಷ್ಯಾಧಾರಗಳು, ಒಬ್ಬ ವಿಘ್ನೇಶ್ ಶಿಶಿರ್ನಂತ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, ಇಂಗ್ಲೆಂಡಿನ ಸರ್ಕಾರದಿಂದ ಎಲ್ಲ ದಾಖಲೆಗಳನ್ನು ತರಿಸ್ಕೊಳ್ಳಿಕ್ಕಾಗತ್ತೆ, ಅವ್ರು ಕೋರ್ಟ್ಗೆ ಹೋಗ್ಲಿಕ್ಕಾಗತ್ತೆ ಅಂತ ಆದರೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಆಗ್ತಾ ಇಲ್ಲ? ಕೇಂದ್ರ ಸರ್ಕಾರದ ವೀಕ್ನೆಸ್ ಏನು? ಕೇಂದ್ರ ಸರ್ಕಾರ ಯಾಕೆ ರಾಹುಲ್ ಗಾಂಧಿಯನ್ನು ಬಚಾವ್ ಮಾಡ್ತಾ ಇದೆ? ಈ ಎಲ್ಲ ರೀತಿಯಲ್ಲಿ ಅವರು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತವರಿಗೆ ಯಾವ ರೀತಿಯ ಒಂದು ಕುತ್ತಿಗೆಗೆ ತಂದು ಇಟ್ಟಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿ, ಅದು ನಿಮಗೆ ಗೊತ್ತಿದೆ. ಸುಬ್ರಹ್ಮಣ್ಯಂ ಸ್ವಾಮಿ ಒಂದು ಕೇಸಿಗೆ ಕೈ ಹಾಕಿದ್ರು ಅಂದರೆ ಅಲ್ಲಿ 80%ಕ್ಕೂ ಹೆಚ್ಚು ಅವರ ಹತ್ರ ದಾಖಲೆಗಳು ಇರ್ತವೆ ಅಂತಲೇ ಅರ್ಥ. ಆ ನೆಲೆಯಲ್ಲಿ ಹೋಗಿ ಕೂಡ ಕೊನೆಗೂ ರಾಹುಲ್ ಗಾಂಧಿಯವರ ಈ ದ್ವಿಪೌರತ್ವದ ಕೇಸನ್ನ ಒಂದು ನಿರ್ಣಾಯಕ ಹಂತಕ್ಕೆ ತರಲಿಕ್ಕಾಗದೇನೆ ಎಲ್ಲೋ ಒಂದು ಕಡೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹಿಂದೆ ಸರಿದ್ರು ಅನ್ನುವಂತಲ್ಲಿಗೆ ಆ ಕೇಸು ತಣ್ಣಗೆ ಬಿದ್ದೋಗಿತ್ತು. ಈಗ ಶಿಶಿರ ಅವರು ರಾಯ್ಬರೇಲಿಯಲ್ಲಿ ನ್ಯಾಯಾಲಯವೇ ಒಂದು ರೀತಿಯಲ್ಲಿ ಚಾಟಿ ಬೀಸಿತವರಿಗೆ, ನ್ಯಾಯಾಲಯದ ಸಮಯವನ್ನು ಹಾಳು ಮಾಡಬೇಡಿ, ಇದಕ್ಕೆ ಸಂಬಂಧಪಟ್ಟಂತ ಸರಿಯಾದ ದಾಖಲೆ ಕೇಂದ್ರ ಗೃಹ ಇಲಾಖೆ, ಅಮಿತ್ ಶಾ ಅವರು ಆಗಲಿ ಇನ್ನೊಬ್ಬರಾಗಲಿ ಎಂಟ್ರಿನೂ ಆಗ್ತಾ ಇಲ್ಲ, ಕೊಡ್ತಾನೂ ಇಲ್ಲ, ಆದ್ದರಿಂದ ನೀವು ಕೊನೆಗೆ ನಿಮ್ಮ ಮೇಲೇ ನಾವು ರಿವರ್ಸ್ ಕೇಸ್ ಮಾಡಬೇಕಾಗತ್ತೆ. ಈ ಥರದ್ದೆಲ್ಲ ರಾಯ್ಬರೇಲಿಯಲ್ಲಿ ನಡೀತಾ ಇದ್ದಾಗಲೇ ಅವರಿಗೆ ಜೀವ ಭಯ ಇದೆ ಅಂತ ಗೊತ್ತಾದಾಗ ಆ ಕೇಸನ್ನು ಲಕ್ನೋಕ್ಕೆ ಅವರು ವರ್ಗಾಯಿಸ್ತಾರೆ. ಲಕ್ನೋದಲ್ಲಿ ಕೂಡ ನಮ್ಮ ಪರಿಮಿತಿಗಿದು ಬರುವುದಿಲ್ಲ, ನಮ್ಮ ವ್ಯಾಪ್ತಿಗಿದು ಬರುವುದಿಲ್ಲ, ನಾವು ಇದನ್ನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಅದರ ವಿರುದ್ಧ ಹೈಕೋರ್ಟಿಗೆ ಹೋಗ್ತಾರೆ ಶಿಶಿರ. ಈ ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲೇ ಈಗ ಅಮಿತ್ ಶಾ ಎಂಟ್ರಿ ಆಗಿದ್ದಾರೆ, ಕೇಂದ್ರ ಗೃಹ ಇಲಾಖೆ ಎಂಟ್ರಿ ಆಗಿದೆ, ಅತ್ಯಂತ ಆಸ್ಫೋಟಕ ಸಾಕ್ಷ್ಯಗಳ ಸಮೇತ ಕೋರ್ಟಿಗೆ ಅಫಿಡವಿತ್ತನ್ನು ಹಾಕಿದೆ. ವಿಘ್ನೇಶ್ ಶಿಶಿರ ಅವರ ಕೇಸಿಗೆ ಸಂಬಂಧಪಟ್ಟು ಎಲ್ಲ ದಾಖಲೆಗಳ ಸಮೇತ ಕೇಂದ್ರ ಗೃಹ ಇಲಾಖೆ ಈಗ ಎಂಟ್ರಿ ಆಗಿದೆ. ಕೇಂದ್ರ ಗೃಹ ಇಲಾಖೆಯನ್ನ ಪಾರ್ಟಿ ಮಾಡಿದೆ ಕೋರ್ಟು. ಮತ್ತೆ ಅದನ್ನ ಈ ಕೇಸನ್ನ ಓಪನ್ ಕೋರ್ಟಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ SP ಪಾಂಡೆ ಕೇಂದ್ರದ ಸರ್ಕಾರದ ಪರವಾಗಿ ವಾದಿಸ್ತಾ ಇದ್ದಾರೆ. ಅವರು ಕೋರ್ಟಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಕೇಸು ಅತ್ಯಂತ ಹೈ ವೋಲ್ಟೇಜ್ ಕೇಸು, ಹೈ ವೇಟೇಜ್ ಕೇಸು, ಸೂಕ್ಷ್ಮ ದಾಖಲೆಗಳಿದೆ, ಅತ್ಯಂತ ಆಸ್ಫೋಟಕರವಾದ ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿದ್ದೇವೆ. ಇವನ್ ಅವರು ಬ್ರಿಟಿಷ್ ಸರ್ಕಾರದಿಂದ ನಾವು ಯಾವ ಲೆವೆಲ್ ಕಲೆಕ್ಟ್ ಮಾಡಿದ್ದೇವೆ ಅಂದರೆ ಅವರ ಇಮೇಲ್ ಚಾಟನ್ನು ಸಮೇತ ಪ್ರತಿ ಒಂದನ್ನು, ರಾಹುಲ್ ಅಲ್ಲ ರಾನ್ ವಿನ್ಸಿ, ಅವರು ಬ್ರಿಟಿಷ್ ಪ್ರಜೆ, ಅವರಿಗೆ ಅಲ್ಲಿ ನಿವಾಸ ಇದೆ, ತಾನೇ ಬ್ರಿಟಿಷ್ ಪ್ರಜೆ ಅಂತ ಅವರು ಘೋಷಿಸಿಕೊಂಡಂಥ ದಾಖಲೆಗಳಿದೆ ಅನ್ನುವಂಥಲ್ಲಿಗೆ ಕೇಂದ್ರ ಏನು ಎಂಟ್ರಿ ಆಯಿತು, ಆವಾಗ ಕೋರ್ಟು ಅದನ್ನು ಒಪ್ಪಿಕೊಂಡಿದೆ. ಎಸ್, ಓಪನ್ ಕೋರ್ಟಲ್ಲಿ ಇದನ್ನು ನಾವು ಈ ಕೇಸನ್ನು ವಿಚಾರಣೆ ಮಾಡೋದು ಬೇಡ, ಕ್ಲೋಸ್ ಡೋರಲ್ಲಿ ನಾವು ಇದನ್ನು ವಿಚಾರಣೆ ಮಾಡೋಣ, ಅದಕ್ಕೂ ಕೋರ್ಟ್ ಒಪ್ಪಿದೆ. SP ಪಾಂಡೆ ಅವರ ಮನವಿಯನ್ನು ಪುರಸ್ಕರಿಸಿದೆ. ಪ್ರಥಮ ವಿಚಾರಣೆಯನ್ನು ನ್ಯಾಯಾಧೀಶರ ಚೇಂಬರ್ನಲ್ಲೇ ಈಗಾಗಲೇ ಮಾಡಿ ಆಗಿದೆ. ಏಪ್ರಿಲ್ 6ಕ್ಕೆ ಕೇಂದ್ರವನ್ನು ಪಾರ್ಟಿ ಮಾಡಿ ಈಗ ಏಪ್ರಿಲ್ 6ಕ್ಕೆ ಅಂಡರ್ ಸೆಕ್ರೆಟರಿ ವಿವೇಕ್ ಮಿಶ್ರಾ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪ್ರಣಯ್ ರಾಯ್ ಇವರಿಗೂ ಕೂಡ ದಾಖಲೆ ಒದಗಿಸಲು ಕೋರ್ಟು ತಾಕೀತು ಮಾಡಿದೆ. ಏಪ್ರಿಲ್ 6ಕ್ಕೆ ಮರು ವಿಚಾರಣೆಗೆ ಡೇಟು ನಿಗದಿತಗೊಂಡಿದೆ. ಇದರ ಮಧ್ಯೆ ವಿಘ್ನೇಶ್ ಶಿಶಿರ ಕೇಂದ್ರ ಸರ್ಕಾರಕ್ಕೆ ಕೊನೆಗೂ ನನ್ನ ಈ ಒಂದು ಕೇಸಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದ್ದು, ಅದಕ್ಕೆ ಸ್ಫೋಟಕ ದಾಖಲೆಗಳ ಸಮೇತ ಎಂಟ್ರಿ ಆದದ್ದು, ನನ್ನ ಕೇಸಿಗೆ ಇನ್ನಷ್ಟು ಬಲ ಬಂದಿದೆ ಮತ್ತು ಕೃತಜ್ಞನಾಗಿದ್ದೇನೆ ನಾನು ಅನ್ನುವಂಥ ಒಂದು ಟ್ವೀಟನ್ನು ಅವರು ಮಾಡಿದ್ದಾರೆ. ಹಾಗಾದರೆ ಈ ಕೇಸು ಕೇಂದ್ರವೇ ಈಗ ಎಂಟ್ರಿ ಆದದ್ದರ ಕಾರಣ ಏನು? ಇಷ್ಟು ಕಾಲ ಯಾಕೆ ಸುಮ್ಮನಿತ್ತು? ಸುಬ್ರಹ್ಮಣ್ಯಂ ಸ್ವಾಮಿಯವರು ಲಬಲಬ ಅಂತ ಹೊಯ್ಕೊಂಡ್ರೂ ಕೂಡ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದು ಯಾಕೆ? ರಾಹುಲ್ ಗಾಂಧಿ ಅವರ ಹಠಾಟೋಪವನ್ನು ಸಹಿಸಲಾರದೇನೆ ಕೇಂದ್ರ ಸರ್ಕಾರ ಇಂಥ ಒಂದು ಡ್ರಾಸ್ಟಿಕ್ ಸ್ಟೆಪ್ಪನ್ನು ಮೂವ್ ಮಾಡ್ತೋ? ಇದರಿಂದ ರಾಜಕೀಯ ಜೀವನ ಸಂಪೂರ್ಣ ಸಮಾಪ್ತಿಗೊಳ್ಬಹುದೇನೋ ರಾಹುಲ್ ಗಾಂಧಿ ಅವರದು?
ರಾನ್ ವಿನ್ಸಿ ಅನ್ನುವಂಥ ಮೂಲ ಹೆಸರಿನಲ್ಲಿ ಅವರು ಈಗ ಬೆತ್ತಲಾಗಬಹುದೇ? 3 ದಶಕಗಳಿಂದ ಅಕ್ರಮ ಪ್ರಜೆಯಾಗಿ ಇಲ್ಲಿ ವಾಸಿಸಿದ್ದಷ್ಟೇ ಅಲ್ಲ, ಪ್ರಜಾಪ್ರಭುತ್ವದ ದೇಗುಲ ಅಂತಲೇ ಭಾವಿಸುವ ಸಂಸತ್ತಿನ LOP ಆಗಿ, ಸಂಸತ್ತಿನಲ್ಲಿ ಅವರು MP ಆಗಿ ಇಷ್ಟು ವರ್ಷ ಒಬ್ಬ ವಿದೇಶಿ ಪ್ರಜೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದು, ಕೆಲಸ ಮಾಡಿದ್ದು ಇದು ಮಹಾ ಅಪರಾಧ ಅಂತ ವಿಘ್ನೇಶ್ ಶಿಷ್ಯರ ಏನು ಕೋರ್ಟಿಗೆ ಇವತ್ತು ಅಫಿಡವಿಟ್ ಹಾಕಿದ್ದಾರೆ. ಹಾಗಾದರೆ ಇದರ ಒಟ್ಟು ಹುರುಳು ತಿರುಳು ಸಾಕ್ಷ್ಯ ಎಷ್ಟರ ಮಟ್ಟಿಗೆ ಬಲವಾಗಿದೆ? ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಒಂದನೇದು, ಪೌರತ್ವದ ಪ್ರಶ್ನೆ ಬಹಳ ಕಾಲದಿಂದ ನೆನೆಗುದಿಗೆ ಬಿದ್ದಿತ್ತು. ಕೇಂದ್ರ ಸರ್ಕಾರ ಬದ್ಧ ದಾಖಲೆಗಳ ಸಮೇತ ಎಂಟ್ರಿ ಆಗಬೇಕು ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಎಷ್ಟೇ ಸಾರಿ ಮನವಿ ಮಾಡಿದ್ರು, ಕೇಂದ್ರ ಅದಕ್ಕೆ ಕಿವಿಗೊಟ್ಟಿರಲಿಲ್ಲ. ಈಗ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದಿಸಿದೆ. ಅಷ್ಟೇ ಅಲ್ಲ, ಓಪನ್ ಡೋರ್ ಡಿಸ್ಕಷನ್ ಆಗಕೂಡದು, ಮಹಾ ಆಸ್ಫೋಟಕ ದಾಖಲೆಗಳಿದೆ, ಅತ್ಯಂತ ಸೂಕ್ಷ್ಮವಾದಂಥ ಕೇಸ್ ಇದು. ಆದ್ದರಿಂದ ಇದನ್ನು ಕ್ಲೋಸ್ ಡೋರಲ್ಲಿ ವಿಚಾರಣೆ ಮಾಡಬೇಕು ಅಂತ ಹೈಕೋರ್ಟಿಗೆ ಮನವಿ ಮಾಡಿದಾಗ ಹೈಕೋರ್ಟ್ ಒಪ್ಕೊಂಡಿದೆ. ಹಾಗಾದರೆ ಹೈಕೋರ್ಟ್ ಇದನ್ನು ಒಪ್ಪಿಕೊಳ್ತದೆ ಕ್ಲೋಸ್ ಡೋರು ವಿಚಾರಣೆಗೆ ಅಂತ ಆದರೆ ಈ ಕೇಸಿನ ಗಾಂಭೀರ್ಯತೆ ಎಷ್ಟು? ಈ ಕೇಸಿನಲ್ಲಿರುವಂಥ ಸಾಕ್ಷ್ಯಾಧಾರಗಳು ಎಷ್ಟು ಗಂಭೀರವಾಗಿದೆ? ಇದು ಹಾಗಾದರೆ ರಾಹುಲ್ ಗಾಂಧಿ ಅವರ ರಾಜಕೀಯ ಜೀವನವನ್ನೇ ಮುಗಿಸಬಹುದಾ? 3-3.5 ದಶಕಗಳಿಂದ ಅವರು ಇಲ್ಲಿ ರಾಜಕೀಯ ಜೀವನದಲ್ಲಿದ್ದಾರೆ. ಅದರ ಜೊತೆಗೆ ಸಂಸತ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, LOP ಆಗಿದ್ದಾರೆ. ಹಾಗಾದರೆ ವಿದೇಶಿ ಪ್ರಜೆಯೇ ಹೌದಾದರೆ ಅಕ್ರಮವಾಗಿ ಇಲ್ಲಿ ಇದ್ದದ್ದಷ್ಟೇ ಅಲ್ಲ, ಇಲ್ಲಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಅಡಿಮೇಲು ಮಾಡಲಿಕ್ಕೆ ಅವರು ಪ್ರವೇಶ ಅಕ್ರಮವಾಗಿ ಮಾಡಿದ್ದಾರೆ ಅನ್ನೋದೇನಾದರೂ ಸಾಬೀತಾಗುವ ಲಕ್ಷಣ ಇದೆಯೇ? ಇವೆಲ್ಲವನ್ನ ನೋಡಿದಾಗ ನಿಮಗೆ 1 by 1 ಅದನ್ನು ಹೇಳ್ತಾ ಹೋಗಬೇಕಾಗತ್ತೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಂದು ಹಂತದಲ್ಲಿ ಹಿಂದೇಟು ಹಾಕಿದಾಗ ವಿಘ್ನೇಶ್ ಶಿಷ್ಯರ ಎಂಟ್ರಿ ಆಗ್ತಾರೆ. ರಾಯ್ಬರೇಲಿಯಲ್ಲೇ ಕೇಸ್ ಹಾಕ್ತಾರೆ. ರಾಯ್ಬರೇಲಿಯಲ್ಲಿ ಅವರಿಗೆ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದಾಗ ಅಲ್ಲಿಂದ ಆ ಕೇಸನ್ನ ಕೊನೆಗೆ ಲಕ್ನೋ ಕೋರ್ಟಿಗೆ ವರ್ಗಾಯಿಸಲ್ಪಡ್ತದೆ. ಕೇಂದ್ರ ಗೃಹ ಇಲಾಖೆ ಇವತ್ತು ಎಂಟ್ರಿ ಆಗುವ ಮೂಲಕ ಆ ಕೇಸಿಗೆ ಆನೆ ಬಲ ಬಂದಿದೆ. 2019ರಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳ ಸಮೇತ ರಾಹುಲ್ ಗಾಂಧಿ ಅವರೇ ನಾನು ಬ್ರಿಟಿಷ್ ಪ್ರಜೆ ಅಂತ ಘೋಷಿಸಿಕೊಂಡಂತ ಪತ್ರವನ್ನು ಇಟ್ಟು ಕೇಂದ್ರ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ರು ಸುಬ್ರಹ್ಮಣ್ಯಂ ಸ್ವಾಮಿ, ಆವತ್ತು ಕೊಟ್ಟಂತ ಶೋಕಾಸ್ ನೋಟಿಸ್ ಏನಿದೆ ಆ ನೋಟಿಸು ಮತ್ತು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಕೊಟ್ಟಂತ ಅವತ್ತಿನ ಎಲ್ಲ ದಾಖಲೆಗಳು ಎಲ್ಲವನ್ನ ಇಟ್ಟುಕೊಂಡು ಈಗ ಕೋರ್ಟಿಗೆ ಸ್ವತಃ ಗೃಹ ಇಲಾಖೆಯೇ ಎಂಟ್ರಿ ಕೊಟ್ಟಿರೋದ್ರಿಂದ ಈ ಕೇಸು ಒಂದು ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಸೂಚನೆ. ಹಾಗಾದರೆ ಏನೆಲ್ಲ ಆಗಿತ್ತು? ಸುಬ್ರಹ್ಮಣ್ಯಂ ಸ್ವಾಮಿ ಸ್ವತಃ ರಾಹುಲ್ ಗಾಂಧಿಯವರೇ ನಾನು ಬ್ರಿಟಿಷ್ ಪ್ರಜೆ ಅಂತ ಡಿಕ್ಲೇರ್ ಮಾಡಿಕೊಂಡಂಥ ಕಾಪಿ ಅಲ್ಲಿನ ಅಡ್ರೆಸ್ ಸಹಿತ ಕೇಂದ್ರ ಸರ್ಕಾರಕ್ಕೆ ಅವರು ಅವತ್ತೇ ಅದನ್ನು ಸಲ್ಲಿಸಿದರು. ಹಾಗಾದರೆ ಏನದು? ಬ್ಯಾಕ್ಆಫ್ಸ್ ಲಿಮಿಟೆಡ್ ಅನ್ನುವಂಥ ರಿಜಿಸ್ಟರ್ಡ್ ಕಂಪನಿ, ಬ್ರಿಟಿಷ್ ಕಂಪನಿ. ಆ ಕಂಪನಿಗೆ ರಾಹುಲ್ ಗಾಂಧಿ ಅವರು ಡೈರೆಕ್ಟ್ರು. ಈ ಕಂಪನಿಯನ್ನು 2009ರಲ್ಲೇ ಕೊನೆಗೆ ಡಿಸಾಲ್ವ್ ಕೂಡ ಮಾಡಿರ್ತಾರೆ ಅವರು. ಆ ಕಂಪನಿಯ ಡೈರೆಕ್ಟರ್ಶಿಪ್ ಅನ್ನು ತೆಗೆದುಕೊಳ್ಳುವಾಗ ಇವರು ಸಂಪೂರ್ಣವಾದಂಥ ಒಂದು ದಾಖಲಾತಿಯನ್ನು ಕೊಟ್ಟಿರ್ತಾರೆ. ನಾನು ಯಾರು, ನಾನು ಯಾವ ದೇಶದ ಪ್ರಜೆ, ನನ್ನ ನಿವಾಸ ಎಲ್ಲಿ. ಯಾಕಂದರೆ ಒಂದು ಬ್ರಿಟಿಷ್ ಕಂಪನಿಗೆ ಡೈರೆಕ್ಟರ್ ಆಗಬೇಕಾದ್ರೆ ಆ ಎಲ್ಲ ಕೆಟಗರಿಯನ್ನು ಅವರಲ್ಲಿ ಯೋಚನೆಯೂ ಮಾಡ್ತಾರೆ, ವಿವರಿಸಬೇಕಾಗತ್ತೆ ಮತ್ತು ಅದಕ್ಕೆ ತಕ್ಕದಾದಂಥ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಅದನ್ನು ಕೊಟ್ಟಿದ್ದಾರಲ್ಲ, ಆ ದಾಖಲೆಗಳನ್ನು ಸುಬ್ರಹ್ಮಣ್ಯಂ ಸ್ವಾಮಿ ಕಲೆಕ್ಟ್ ಮಾಡಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೊಟ್ಟಿದ್ದಾರೆ. ವಿಘ್ನೇಶ್ ಕೂಡ ಇಡೀದಾಗಿ ಲಂಡನ್ನ ಸರ್ಕಾರದ ವತಿಯಿಂದ ಪತ್ರ ವ್ಯವಹಾರಗಳನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಅವರು ಬ್ರಿಟಿಷ್ ಪ್ರಜೆ ಆಗಿದ್ದೇ ಹೌದಾದರೆ ಹೇಗೆ, ರಾಹುಲ್ ಗಾಂಧಿ ಅಲ್ಲ ರಾಲ್ ವಿನ್ಸಿ ಅವರ ಮೂಲ ಹೆಸರು. ಹಾಗಾದ್ರೆ ಅದಕ್ಕೆ ಯಾವ ದಾಖಲೆ? ಅವರು ಲಂಡನ್ನಿನಲ್ಲಿ ಕೊಟ್ಟಂತ ಮನೆಯ ವಿಳಾಸ ಏನು, ಅದರ ದಾಖಲೆ. ಸ್ವತಃ ತಾನು ಬ್ರಿಟಿಷ್ ಪ್ರಜೆ ಅಂತ ಘೋಷಿಸಿದ ಪತ್ರ, ಅದರ ದಾಖಲೆ.
ಇವೆಲ್ಲವನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರಕ್ಕೆ ಅವತ್ತು ಸುಬ್ರಹ್ಮಣ್ಯಂ ಸ್ವಾಮಿಯವರು ಒಂದು ಮನವಿಯನ್ನ ದೂರನ್ನ ಸಲ್ಲಿಸಿದ್ರು. ಆ ನಂತರ ವಿಘ್ನೇಶ್ ಶಿಷ್ಯರ ಹಲವಾರು ಅಡೆತಡೆಗಳು. ಅವ್ರು ಈಗ ಹೇಳ್ತಾರೆ, ನನ್ನ ಜೀವದ ಕೊನೆಯ ಉಸಿರಿರುವವರೆಗೂ ನಾನು ಇದರ ಬಗ್ಗೆ ಹೋರಾಟ ಮಾಡಿಯೇ ಸಿದ್ಧ, ಮತ್ತು ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ಆ ಮುಖವಾಡವನ್ನು ಕಳಚಿಯೇ ಸಿದ್ಧ. ಯಾಕೆಂದ್ರೆ ಅವ್ರಿಗೆ ಅಂಥ ಜೀವ ಬೆದರಿಕೆ ಇದೆ, ಕರ್ನಾಟಕದ ಹುಡುಗ. ಸೊ ಇಂಥ ಸನ್ನಿವೇಶದಲ್ಲಿ ಈಗ ಕೇಂದ್ರ ಸರ್ಕಾರ 2019ರಲ್ಲಿ ನೀಡಿದಂಥ ಶೋಕಾಸ್ ನೋಟಿಸಿನ ಆಧಾರ, ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಕೊಟ್ಟಂಥ ದಾಖಲೆಗಳು, ವಿಘ್ನೇಶ್ ಶಿಷ್ಯರ ಕೋರ್ಟಿಗೆ ಸಲ್ಲಿಸಿದ ದಾಖಲೆಗಳು, ಇವೆಲ್ಲವನ್ನ ಇಟ್ಟು ಕೇಂದ್ರ ಸರ್ಕಾರವೇ ಸ್ವತಃ ಲಂಡನ್ ಸರ್ಕಾರದೊಟ್ಟಿಗೆ ವ್ಯವಹರಿಸಿ ಅಲ್ಲಿಯ ಮೂಲ ದಾಖಲೆಗಳನ್ನು ತರಿಸ್ಕೊಂಡು ಈಗ ಕೋರ್ಟಿಗೆ ಹೋದದ್ರಿಂದ ಈ ಕೇಸಿಗೆ ನಿರ್ಣಾಯಕವಾದಂಥ ಒಂದು ಬಲ ಮತ್ತು ಹಂತ ಬಂದಿದೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಹುಶಃ ರಾಹುಲ್ ಗಾಂಧಿಯವರ ರಾಜಕೀಯ ಜೀವನಕ್ಕೆ ಇದು ಬಹಳ ದೊಡ್ಡ ಥ್ರೆಟ್ ಅಂತಲೇ ಭಾವಿಸಲಾಗ್ತಾ ಇದೆ. ಈಗಾಗಲೇ ಇಡಿ, CBI ಎಲ್ಲವೂ ಎಂಟ್ರಿ ಆಗಿತ್ತು. ಅದರ ಪಾಡಿಗೆ ಅದು ಅದರದೇ ಆದಂಥ ಒಂದು ಲಿಮಿಟೇಷನ್ನಲ್ಲಿ ತನಿಖೆಯನ್ನು ಮಾಡಿತ್ತು. ಆದರೆ ಯಾವುದೇ ರೀತಿಯಲ್ಲೂ ಇದಕ್ಕೆ ಒಂದು ನಿರ್ಣಾಯಕವಾದಂಥ ಹಂತ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದ್ಸರಿ ಸುದ್ದಿ ಆಗೋದು, ಮತ್ತೊಂದು ಸರಿ ನೆನೆಗುದಿಗೆ ಬೀಳೋದು, ಇನ್ನೊಂದು ಸರಿ ಯಾರೋ ಒಬ್ಬ ಒಂದು ಸುದ್ದಿ ಮಾಡೋದು, ಮತ್ತೊಂದು ಸರಿ ಇನ್ನೇನೋ ಆಗೋದು, ಈ ಥರದ್ದಿತ್ತೆ ಹೊರತು ಒಂದು ನಿರ್ಣಾಯಕವಾದಂಥ ಮೂವ್ ಆಗಿರಲಿಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಈ ವಿಷಯದಲ್ಲಿ ಬಹಳ ನೊಂದಿದ್ರು ಮತ್ತು ಅವರು ತಾನು ಎಲ್ಲ ತಕ್ಕ ಸಾಕ್ಷ್ಯಗಳನ್ನು ಕೊಟ್ಟರೂ ಕೂಡ ಕೇಂದ್ರ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ ಯಾಕೆ ಅನ್ನೋದನ್ನು ಅವರು ನಿರಂತರವಾಗಿ ಪ್ರಶ್ನಿಸ್ತಾನೆ ಬಂದರು. ಮತ್ತು ಈಗ ರಾಹುಲ್ ಗಾಂಧಿಯವರ ಬಗ್ಗೆ ಕೇಂದ್ರ ಸರ್ಕಾರ ಯಾಕೆ ಈ ನಿರ್ಣಾಯಕವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತು ಅಂತಂದರೆ, ಈಗಾಗಲೇ ನಿಮಗೆ ಗೊತ್ತಿದೆ, BJP ಮತ್ತು NDA ಸರ್ಕಾರ ಕಳೆದ ಸಂಸತ್ತಿನಲ್ಲಿ, ಈಗ ಸಂಸತ್ ಅಧಿವೇಶನ ನಡೀತಾ ಇರುವಾಗ ಅಲ್ಲಿ ನಿಶಿಕಾಂತ್ ದುಬೆ ಮತ್ತು ಇಡೀ NDA ಸರ್ಕಾರದ ಭಾಗವಾದಂಥ MP ಗಳು ರಾಹುಲ್ ಗಾಂಧಿ ಅವರ ಮೇಲೆ ನೇರ ಆರೋಪವನ್ನು ಮಾಡಿದರು. ಅವರು ನಮ್ಮ ಸೀಕ್ರೆಟನ್ನು, ದೇಶದ ಸೀಕ್ರೆಟನ್ನು ಭಾರತ ವಿರೋಧಿ ಶಕ್ತಿಗಳೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ, ಭಾರತವನ್ನು ವಿದೇಶ ನೆಲದಲ್ಲಿ ಹರಾಜಾಗ್ತಾ ಇದ್ದಾರೆ, ಅವರ ಎಲ್ಲ ಕಾಂಟ್ಯಾಕ್ಟ್ಸ್ ಇರುವುದು ಸೊರೋಸನಂತ ಭಾರತವನ್ನು ಅಡಿಮೇಲು ಮಾಡಲಿಕ್ಕೆ ಪಣ ತೊಟ್ಟಂಥ ವ್ಯಕ್ತಿಗಳೊಟ್ಟಿಗೆ AI ಸಮಿಟ್ನಂಥ ಅಂತಾರಾಷ್ಟ್ರೀಯ ಸಮಿಟ್ನಲ್ಲಿ ಕಾಂಗ್ರೆಸ್ಸಿನ ಯುವ ಮಂಚ ಅಲ್ಲಿ ಹೋಗಿ ಬೆತ್ತಲೆ ಒಂದು ಪ್ರತಿಭಟನೆಯನ್ನು ಮಾಡಿ ದೇಶಕ್ಕೆ ಎಂಥ ಅವಮಾನವನ್ನು ತಂತು. ಸಂವಿಧಾನವನ್ನು ಪ್ರತಿಯನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಾಡುವಂಥ ರಾಹುಲ್ ಗಾಂಧಿ ಸಂಸತ್ತಿನ ಒಳಗಡೆ ಕನಿಷ್ಠ ಮಟ್ಟದ ಸಾಂವಿಧಾನಿಕ ನಡೆ, ಸಂಪ್ರದಾಯ, ಶಿಸ್ತು ಮತ್ತು ಸಂಸತ್ತಿನ ನಡಾವಳಿಯ ಒಂದು ಏನು ಚೌಕಟ್ಟಿದೆ ಅದಕ್ಕೆ ಯಾವತ್ತೂ ಅವರು ಬದ್ಧರಾಗಿಲ್ಲ. ಮೋದಿಯವರನ್ನು ಸಂಸತ್ತಿನ ಒಳಗಡೆನೆ ಮಹಿಳಾ MP ಗಳನ್ನು ಬಿಟ್ಟು ಅವರನ್ನು ಪ್ರತಿಬಂಧಿಸುವ ಅಥವಾ ಅವರ ಮೇಲೆ ಒಂದು ದಾಳಿ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದು ಹೇಗೆ ಅನ್ನೋದನ್ನು ದಾಖಲೆ ಸಮೇತ ಸಂಸತ್ತಿನಲ್ಲಿ ನಿಶಿಕಾಂತ್ ದುಬೆ ಇವರೆಲ್ಲರೂ ಅದನ್ನು ಪ್ರಚುರಪಡಿಸಿದ್ರು. ಅದರ ಜೊತೆಗೆ ಟಾರ್ಗೆಟ್ ಮೋದಿ, ಆಮೇಲೆ ಎಲ್ಲದಕ್ಕೂ ಮೋದಿ ಸರೆಂಡರ್ ಆಗಿದ್ದಾರೆ ಟ್ರಂಪ್ಗೆ ಅನ್ನುವಂಥ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು, ವಿದೇಶಿ ಶಕ್ತಿಗಳೊಟ್ಟಿಗೆ ನೇರವಾಗಿ ಸಂಪರ್ಕದಲ್ಲಿರುವಂಥದ್ದು, ಈ ಎಲ್ಲ ರೀತಿಯಲ್ಲಿ ಇವರ ಅತಿರೇಕದ ವರ್ತನೆಯನ್ನು ಸಹಿಸಲಾರದೆ ಪ್ರಾಯಶಃ ಕೇಂದ್ರ ಈಗ ಬಿಟ್ಟರೆ ಇನ್ನು ಕಷ್ಟ ಇದೆ ಅನ್ನುವ ಹಂತದಲ್ಲಿ ಈ ತೀರ್ಮಾನಕ್ಕೆ ಬಂದಿರಬಹುದು ಅಂತ ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ವಿಘ್ನೇಶ್ ಅವರು ಮಾಡಿದ ಆರೋಪ ಏನು ಅಂತಂದರೆ, ಇಂಡಿಯನ್ ಪಿನಲ್ ಕೋಡ್, ಪಾಸ್ಪೋರ್ಟ್ ಆ್ಯಕ್ಟ್, ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್, ಈ ಎಲ್ಲದರ ಮಧ್ಯೆ ಅವರು ಈ ಎಲ್ಲ ಆ್ಯಕ್ಟ್ಗಳನ್ನು ಅಲ್ಲಿ ಬಳಸಿ ರಾಹುಲ್ ಅವರ ಮೇಲೆ ಕೇಸನ್ನು ಹಾಕಿದ್ದಾರೆ. ಈ ಎಲ್ಲ ಸೆಕ್ಷನ್ ಆರೋಪ ಒಬ್ಬ ದೇಶದ್ರೋಹಿ ಮತ್ತು ನುಸುಳುಕೋರರು, ಅಕ್ರಮ ವಿದೇಶಿ ಪ್ರಜೆ ಭಾರತದಲ್ಲಿ ವಾಸವಾಗಿದ್ರೆ ಅಂಥವ್ರ ಮೇಲೆ ಹಾಕುವಂತ ಏನು ಸೆಕ್ಷನ್ ಇದೆ ಅದನ್ನು ಹಾಕಿ ವಿಘ್ನೇಶ್ ಶಿಶಿರ ರಾಹುಲ್ ಗಾಂಧಿ ಅವರನ್ನು ಇವತ್ತು ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ. ಫೇಕ್ ಪಾಸ್ಪೋರ್ಟ್, ಭಾರತದ ಅತ್ಯಂತ ಸೀಕ್ರೆಸಿಗಳನ್ನ ಬೇರೆ ದೇಶಕ್ಕೆ ರವಾನಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಕೇವಲ MP ಗಳಲ್ಲ, ದೂರುದಾರ ವಿಘ್ನೇಶ್ ಶಿಶಿರ ಕೂಡ ಅವರ ದೂರಿನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ ಅನ್ನು ಉಲ್ಲೇಖಿಸಿ
ರಾಹುಲ್ ಅವರ ಮೇಲೆ ಕೇಸನ್ನು ಹಾಕಿದ್ದಾರೆ. ಸ್ವತಃ ರಾಹುಲ್ ಅವರೇ ತಾನೊಬ್ಬ ಬ್ರಿಟಿಷ್ ಪ್ರಜೆ ಅನ್ನುವುದನ್ನ ಘೋಷಿಸಿಕೊಂಡಿದ್ದಾರೆ, ID ಹೊಂದಿದ್ದಾರೆ ಮತ್ತು ಅಲ್ಲಿ ಬ್ರಿಟಿಷ್ ಕಂಪನಿಗೆ ಡೈರೆಕ್ಟರ್ ಆಗುವಾಗ ಅವರು ಪಡೆದಂಥ ID ದಾಖಲೆಗಳನ್ನು ಕೂಡ ಲಂಡನ್ ಅವರ ಪಕ್ಕಾ ನಿವಾಸದ ವಿಳಾಸವನ್ನು ಕೂಡ ವಿಘ್ನೇಶ್ ಶಿಶಿರ ಕೋರ್ಟಿಗೆ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಮತ್ತೆ 2004 ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ರಾಹುಲ್ ಗಾಂಧಿಯವರು ಸ್ಪರ್ಧಿಸುವಾಗ ಅಫಿಡವಿಟ್ನಲ್ಲಿ ಈ ಬ್ಯಾಕ್ಸ್ ಆಫ್ ಲಿಮಿಟೆಡ್ ಕಂಪನಿಯ ಓನರ್ಶಿಪ್ ಅನ್ನ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಅದರ ಕಾಪಿಯನ್ನು ಈಗ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಇನ್ನು ಫಾರಿನ್ ಬ್ಯಾಂಕ್ ಲಂಡನ್ ಬಾರ್ಕ್ಲೇಸ್ ಬ್ಯಾಂಕ್ನಲ್ಲಿ ತನ್ನ ಅಕೌಂಟ್ ಇರೋದನ್ನು ಕೂಡ ಅವರು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಆದರೆ ಬ್ರಿಟಿಷ್ ಪ್ರಜೆ ಅನ್ನೋದರ ಬಗ್ಗೆ ಈ ದಾಖಲಾತಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸದೇ ಇದ್ರೂ ಕೂಡ ಆ ಕಂಪನಿಯ ಡೈರೆಕ್ಟರ್ ಆಗಬೇಕಾದ್ರೆ ಬ್ರಿಟಿಷ್ ಪ್ರಜೆಯ ಆಗಿರಬೇಕು ಅನ್ನುವಂಥ ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಕೇಂದ್ರ ಸರ್ಕಾರ ತರಿಸ್ಕೊಂಡಿದೆ. ಅದನ್ನೇ ಸೀಕ್ರೆಟ್ ಡಾಕ್ಯುಮೆಂಟ್. ಅದರಿಂದ ಇದನ್ನು ಕ್ಲೋಸ್ ಡೋರ್ ಅಲ್ಲಿ ಈಗ ವಿಚಾರಣೆ ನಡೆಸಬೇಕು, ಓಪನ್ ಆಗಿ ಇದನ್ನ ವಿಚಾರಣೆ ಮಾಡೋದು ಬೇಡ ಅನ್ನುವಂತ ಒಂದು ಮನವಿಯನ್ನ ಕೋರ್ಟಿಗೆ SP ಪಾಂಡೆ ಅವರು ಸರ್ಕಾರದ ಪರವಾಗಿ ವಾದಿಸ್ತಾ ಇರುವಂತ ವಕೀಲರು ಮಾಡಿಕೊಂಡಿದ್ದಾರೆ ಅಂತ ಆದ್ರೆ ಈ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವದ ಕೇಸು ಎಂಥ ಗಾಂಭೀರ್ಯದ ಕೇಸು, ಎಷ್ಟು ಸೀರಿಯಸ್ ಆದಂಥ ಕೇಸು, ಎಷ್ಟು ಹೈ ವೋಲ್ಟೇಜ್ ಕೇಸ್ ಇದು, ಹೈ ವೇಟೇಜ್ ಕೇಸು. ನೀವು ಇದನ್ನು ಅರ್ಥ ಮಾಡ್ಕೋಬಹುದು. ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಧಿಕಾರಿಗಳು ಕೋರ್ಟಿಗೆ ಈಗಾಗಲೇ ಹಾಜರಾಗಿದ್ದಾರೆ. ಹಿರಿಯ ವಕೀಲರಾದಂಥ SP ಪಾಂಡೆ ಸರ್ಕಾರದ ಪರವಾಗಿ ವಾದಿಸ್ತಾ ಇದ್ದಾರೆ. ನ್ಯಾಯಾಧೀಶರ ಚೇಂಬರ್ನಲ್ಲೇ ಪ್ರಥಮ ಒಂದು ಮುಖಾಮುಖಿಯಾಗಿದೆ. ವಿಚಾರಣೆಯ ಹಂತ ಆರಂಭ ಆಗಿದೆ. ಏಪ್ರಿಲ್ 6ಕ್ಕೆ ಮತ್ತೆ ನಿಗದಿಯಾಗಿದೆ. ಅಲ್ಲಿಯವರೆಗೆ ಅಂಡರ್ ಸೆಕ್ರೆಟರಿ ವಿವೇಕ್ ಮಿಶ್ರಾ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪ್ರಣವ್ ರಾಯ್ ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಒದಗಿಸಬೇಕು ಅಂತ ಕೋರ್ಟು ತಾಕೀತನ್ನು ಮಾಡಿದೆ. ಹಾಗಾಗಿ ಇದು ರಾಹುಲ್ ಗಾಂಧಿಯವರ ಕೇಸಲ್ಲಿ ಬಹಳ ದೊಡ್ಡ ಒಂದು ಸ್ಟೆಪ್ ಅಂತಲೇ ಇಡೀ ದೇಶ ಭಾವಿಸ್ತಾ ಇದೆ. ಕೇಂದ್ರ ಗೃಹ ಇಲಾಖೆ ತನ್ನಲ್ಲಿರುವಂಥ ಎಲ್ಲ ಸ್ಫೋಟಕ ದಾಖಲೆಗಳನ್ನು ಇಟ್ಟುಕೊಂಡು ವಿಘ್ನೇಶ್ ಶಿಶಿರ, ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಜೊತೆಗೆ ಈಗ ಕೇಂದ್ರ ಗೃಹ ಇಲಾಖೆಯು ಕೈಗೂಡಿಸಿರೋದ್ರಿಂದ ರಾಹುಲ್ ಗಾಂಧಿಯ ಪೌರತ್ವ ವಿಚಾರ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ವಿಚಾರಣೆ ಆರಂಭ ಆಗಿದೆ. ಏಪ್ರಿಲ್ 6ಕ್ಕೆ ಮರು ನಿಗದಿಗೊಂಡಿದೆ. ಆದ್ದರಿಂದ ರಾಹುಲ್ ಗಾಂಧಿಯವರ ರಾಜಕೀಯ ಭವಿಷ್ಯ ತೀರಾ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಮತ್ತೆ ರಾಹುಲ್ ಗಾಂಧಿ ಅಲ್ಲ, ರಾಲ್ ವಿನ್ಸಿ ಅನ್ನುವಂಥ ಒಂದು ಸ್ಫೋಟಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಫೈಲು ದಾಖಲೆಗಳನ್ನು ಸಾಕ್ಷ್ಯ ರೂಪದಲ್ಲಿ ಅಲಹಾಬಾದ್ ಹೈಕೋರ್ಟಿಗೆ ಒಪ್ಪಿಸಲು ತಾವು ಮುಂದಾಗಿದ್ದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಕೃತಜ್ಞನಾಗಿದ್ದೇನೆ ಅಂತ ನಾನು ಈಗಾಗಲೇ ಹೇಳಿದಾಗೆ ವಿಘ್ನೇಶ್ ಶಿಶಿರ ಟ್ವೀಟನ್ನು ಮಾಡಿದ್ದಾರೆ. ಆಮೇಲೆ ವಿಘ್ನೇಶ್ ಶಿಶಿರ ಇನ್ನೊಂದು ಮಾತನ್ನು ಹೇಳಿದರು. 2-3 ದಶಕಗಳ ಕಾಲ ರಾಹುಲ್ ಗಾಂಧಿಯವರ ಪೌರತ್ವದ ನಿಜವನ್ನು ಕಾಂಗ್ರೆಸ್ ಏನು ಬಚ್ಚಿಟ್ಟಿತ್ತು ಅದನ್ನು 140 ಕೋಟಿ ಜನರ ಎದುರು ಇವತ್ತು ತೆರೆದಿಡುವಂಥ ಒಂದು ಸುದಿನ ಕಣ್ಣೆದುರು ಇದೆ. ರಾಹುಲ್ ಗಾಂಧಿ ಅಲ್ಲ, ರಾಲ್ ವಿನ್ಸಿ. ಇದನ್ನು ನಾನು ಕೋರ್ಟ್ ಆಫ್ ಲಾದ ಮೂಲಕ 100ಕ್ಕೆ 100 ಸ್ಥಿರೀಕರಿಸ್ತೇನೆ ಮತ್ತು ಇದನ್ನು ಶಪಥದ ರೂಪದಲ್ಲಿ ನಾನು ಇದನ್ನು ಸ್ವೀಕರಿಸಿದ್ದೇನೆ. ನಾನು ಆ ಮುಖವಾಡವನ್ನು ಕಳಚಿಯೇ ಸಿದ್ಧ ಅಂತ ಅವರು ಮತ್ತೆ ಗುಡುಗಿದ್ದಾರೆ, ಮತ್ತೆ ತನ್ನ ನಿಷ್ಠೆಯನ್ನ ಮತ್ತೆ ಹೇಳ್ಕೊಂಡಿದ್ದಾರೆ ಅವರು. जी मैं बताता हूं आपको. राहुल गांधी, ये जो नाम हम अभी बता रहे हैं आपको, राहुल गांधी, यही नाम में दो नागरिकता इनके पास है. एक भारत का है, एक ब्रिटेन का दोहरी नागरिकता है. वो ड्यूअल सिटीजनशिप का विषय हो गया. दूसरा बात, जो राहुल विंसी जिस शख्स का हम बात कर रहे हैं वो ब्रिटिश का नागरिक है. ब्रिटिश में दोहरी नागरिकता परमिटेड है, कानूनी है. दोहरी नागरिकता, लेकिन ब्रिटेन में आप दो नागरिकता नहीं रख सकते. दोहरी नागरिकता अलग है, आपका डुप्लीकेट नागरिकता अलग है. ये क्रिमिनल मुकदमा इनके ऊपर ब्रिटेन में भी अभी लागू होने वाला है. ಒಮ್ಮೆ ಈ ಕೇಸಲ್ಲಿ ದ್ವಿಪೌರತ್ವ ಸಾಬೀತಾದರೆ ರಾಹುಲ್ ಗಾಂಧಿ
ಒಂದೇ ಒಂದು ಕ್ಷಣವೂ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು LOP ಬಿಡಿ, ಸಾಮಾನ್ಯ ಪ್ರಜೆಯಾಗಿ ಕೂಡ ಭಾರತದಲ್ಲಿ ಉಳಿಯುವ ಸಾಧ್ಯತೆ ಇಲ್ಲ. ಅದರ ಜೊತೆಗೆ ಪೌರತ್ವದ ವಿಷಯದಲ್ಲಿ ಇಷ್ಟು ವರ್ಷಗಳ ಕಾಲ ಸುಳ್ಳು ಹೇಳಿರೋದ್ರಿಂದ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅವರು ಬಳಸ್ಕೊಂಡಿರೋದ್ರಿಂದ ಇದು ಅತ್ಯಂತ ಕಠಿಣವಾದಂಥ ಶಿಕ್ಷೆಗೆ ಕೂಡ ಗುರಿಯಾಗುವಂಥ ಕೇಸು ಅನ್ನೋದನ್ನು ಪಾಂಡೆಯವರು ಈಗಾಗಲೇ ಪ್ರಥಮ ವಿಚಾರಣೆ ಹಂತದಲ್ಲೇ ಮಾಧ್ಯಮಕ್ಕೆ ಮಾತಾಡ್ತಾ ಹೇಳಿರುವುದು ಅತ್ಯಂತ ಗಂಭೀರವಾಗಿದೆ. ಈಗ ಅವರು ವಿದೇಶಿ ಪ್ರಜೆ, ತಾನೇ ಘೋಷಿಸಿಕೊಂಡಂಥದ್ದು, ಅವರ ಅಲ್ಲಿಯ ವಿಳಾಸ, ಅವರಲ್ಲಿ ಡೈರೆಕ್ಟರ್ಶಿಪ್ ಅನ್ನು ವಹಿಸಿಕೊಂಡದ್ದು ರಾಹುಲ್ ಗಾಂಧಿ ಅಲ್ಲ, ರಾಲ್ ವಿನ್ಸಿ, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತ ದಾಖಲೆಗಳು ಈಗಾಗಲೇ ಕೋರ್ಟ್ಗೆ ಹೋಗಿದೆ. ಹಾಗಾಗಿನೇ ಇದನ್ನ ಕ್ಲೋಸ್ ಡೋರ್ ಅಲ್ಲಿ ವಿಚಾರಣೆ ನಡೆಸಬೇಕು, ಓಪನ್ ಆಗಿ ವಿಚಾರಣೆ ನಡೆಸುವಂತ ಕೇಸ್ ಅಲ್ಲ. ಇಟ್ ಈಸ್ ವೆರಿ ವೆರಿ ಸೀರಿಯಸ್ ಕೇಸ್ ಅಂತ ಪಾಂಡೆಯವರು ಹೈಕೋರ್ಟಿಗೆ ಮನವಿ ಮಾಡಿಕೊಂಡದ್ರಲ್ಲೇ ಅರ್ಥ ಆಗತ್ತೆ. ಹೈಕೋರ್ಟು ಇದನ್ನ ಒಪ್ಪಿಕೊಂಡು ಚೇಂಬರ್ನಲ್ಲೇ ಈ ಕೇಸನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಿರುವುದು ಈ ಕೇಸಿನ ಗಾಂಭೀರ್ಯವನ್ನು ಮತ್ತು ಅದರ ಮಹತ್ವವನ್ನು, ಅದರ ಜೊತೆಗೆ ಈ ಕೇಸಲ್ಲಿ ಎಂತೆಂಥ ಅಟಂಬಾಂಬ್ಗಳಿದೆ ಅನ್ನೋದರ ದೂರದ ಒಂದು ನಿಲುವನ್ನು, ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಹಾಗಾಗಿ ರಾಹುಲ್ ಗಾಂಧಿಯವರ ಹಠಾಟೋಪಕ್ಕೆ, ರಾಹುಲ್ ಗಾಂಧಿಯವರ ಟೀ ಶರ್ಟಿನ ದಿಮಾಕಿಗೆ, ರಾಹುಲ್ ಗಾಂಧಿಯವರ ಸಂವಿಧಾನವನ್ನು ಕೈಲಿಡ್ಕೊಂಡು ವರ್ತನೆಯಲ್ಲಿ ಸಂವಿಧಾನದ ಎಲ್ಲ ಚೌಕಟ್ಟನ್ನು ಮೀರ್ತಾ ಇರುವಂಥದ್ದಕ್ಕೆ, ಉಡಾಫೆಗೆ, ದಾಷ್ಟ್ಯಕ್ಕೆ ಒಂದು ಕೊನೆಯ ಪೂರ್ಣ ವಿರಾಮ ಬರುವ ಸಾಧ್ಯತೆ ಇದೆಯೇ ಅನ್ನುವ ಚರ್ಚೆ ಈಗ ಕೋಲಾಹಲದ ರೂಪದಲ್ಲಿ ದೇಶಾದ್ಯಂತ ಕಳೆದ 2-3 ದಿನಗಳಿಂದ ನಡೀತಾ ಇದೆ. ನಮಸ್ತೆ ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ, ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market.